ಸೊ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ ಬ್ರೋ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಫಸ್ಟ್ಲಿ ಎಲ್ಲರೂ ನೀವು ಒಂದು ಸಮೀರ್ ಬ್ರೋ ಒಂದು ಹಾಕಿರುವಂಥ ವಿಡಿಯೋ, ಒಂದು 39 ನಿಮಿಷದ ವಿಡಿಯೋ ಬಗ್ಗೆ ನೀವೆಲ್ಲ ನೋಡೇ ಇರ್ತೀರಾ. ನಾನು ಯಾಕೆ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಆ ವಿಡಿಯೋ ಬಗ್ಗೆ ಇನ್ನೂ ಸ್ವಲ್ಪ ನಾಲೆಜ್ ಬೇಕಾಗಿತ್ತು, ನನಗೆ ಸ್ವಲ್ಪ ತಿಳ್ಕೊಬೇಕಾಗಿತ್ತು ಏನಾಯಿತು ಮತ್ತು ಹೆಂಗೆ ಏನು ಕಾಂಟ್ರವರ್ಸಿ ನಡೀತೈತೆ ಎಲ್ಲ ಡೀಟೇಲಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿದ್ದೆ. ಮತ್ತು ಸಮೀರ್ ಬ್ರೋ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ವಿಡಿಯೋಗಳೆಲ್ಲ ಬಂದ್ಬಿಟ್ಟು ಸ್ವಲ್ಪ ನ್ಯೂಸಲ್ಲೆಲ್ಲ ತೋರಿಸ್ತವ್ರೆ. ಗೈಸ್ ಅದೆಲ್ಲ ಸಮೀರ್ ಬ್ರೋ ಅವ್ರನ್ನೆಲ್ಲ ಏನೂ ಅರೆಸ್ಟ್ ಆಗಿಲ್ಲ, ಅವ್ರು ಆರಾಮಾಗಿ ಇದ್ದಾರೆ. ಏನಂದರೆ ಪೊಲೀಸ್ ಅವ್ರು ಬಂದ್ಬಿಟ್ಟು ಇನ್ವೆಸ್ಟಿಗೇಷನ್ ಅಂತ ಹೇಳ್ಬಿಟ್ಟು ಕರೆದಿರ್ತಾರೆ. ಮತ್ತು ಅವರೆಲ್ಲ ಇವಾಗ ಆರಾಮಾಗೇ ಇದ್ದಾರೆ. ಏನಪ್ಪ ಅಂತಂದರೆ ಆರಾಮ ಅಂತಂದರೆ ಈ ಒಳಗಡೆ ಸ್ಟೇಷನ್ಗೆಲ್ಲ ಏನು ಪ್ರಾಬ್ಲಮ್ ಇಲ್ದಿರ ಇದ್ದಾರೆ. ಆದರೆ ಅವ್ರ ಲೈಫ್ಗೆ ಅನ್ನೋದು ಬಂದ್ಬಿಟ್ಟು ಒಂದು ಥ್ರೆಡ್ ಇದ್ದೇ ಇರುತ್ತೆ. ಯಾಕಂತಂದರೆ ಅವರು ಒಂದು ವಿಷಯದ ಬಗ್ಗೆ ಮಾತಾಡಿದ್ದಾರೆ ಅಂತಂದರೆ ಅದು ಎಷ್ಟು ಕಾಂಟ್ರವರ್ಸಿಗೆ ಇದಾಗ್ತೈತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಷ್ಟೋ ಥ್ರೆಟನ್ ಕಾಲ್ಸ್ ಬರ್ತೈತೆ ಅಂತೇಳಿ, ಮತ್ತು ಅವ್ರದ್ದು ಲೈಕ್ ಎಲ್ಲ ಲೀಕ್ ಆಗಿದೆ ಅಂತ ಹೇಳ್ತಾರೆ, ಅಡ್ರೆಸ್ ಲೀಕ್ ಆಗಿದೆ ಅಂತ ಹೇಳ್ತಾರೆ, ನಂಬರ್ ಲೀಕ್ ಆಗಿದೆ ಅಂತ ಹೇಳ್ತಾರೆ. ಸೊ ಅವ್ರು ತುಂಬ ನೋವಲ್ಲಿದ್ದಾರೆ, ನಾವೆಲ್ಲ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಸೊ ಅವರು ಬ್ರದರ್ ಅವರು ಆ ವಿಡಿಯೋದಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಅವ್ರು ಯಾವ ಧರ್ಮದ ಬಗ್ಗೆ ಮಾತಾಡಿರಲ್ಲ ಮತ್ತು ಯಾವ ಇದ್ರ ಬಗ್ಗೆನೂ ಮಾತಾಡಿಲ್ಲ, ಸರಿನಾ. ಅವ್ರು ಬಂದ್ಬಿಟ್ಟು ಧರ್ಮಸ್ಥಳದ ಆ ಜಾಗ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ. ಅಂತೇಳಿದ್ರೆ ಅಲ್ಲಿ ಲೈಕ್ ಏನು ಅದು ಹೆಂಗೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೊರತು ಧರ್ಮಸ್ಥಳದ ಬಗ್ಗೆ ತಪ್ಪಾಗಂತೂ ಅವ್ರು ಮಾತಾಡಿಲ್ಲ. ಇದು ಬಂದ್ಬಿಟ್ಟು ಯಾರೋ ಅಲ್ಕಾ ನನ್ನ ಮಕ್ಕಳು ಬಂದ್ಬಿಟ್ಟು ಮಾಡ್ತಾರೋ ಕೆಲಸ ಕಾಂಟ್ರವರ್ಸಿ ತಂದಿಕ್ತವ್ರೆ. ಮತ್ತು ಅದನ್ನ ಬಂದ್ಬಿಟ್ಟು ಸಮೀರ್ ಬ್ರೋಗೆ ಆಪೋಸಿಟ್ ಆಗಿ ಟರ್ನ್ ಆಗೋ ಥರ ಆ ಮ್ಯಾಟ್ರ್ ಅನ್ನೋದು ಬಂದ್ಬಿಟ್ಟು ಮಾಡ್ತಾವ್ರೆ, ಸರಿನಾ. ಸಮೀರ್ ಬ್ರೋ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿರೋದು ಬಂದ್ಬಿಟ್ಟು ಆ ವಿಡಿಯೋ ಮಾಡಿರೋ ಕಾರಣ ಒಂದು ಜಸ್ಟಿಸ್ಗೋಸ್ಕರನೇ, ಸರಿನಾ. ನಮ್ಮ ಹಿಂದೂ ಒಂದು ಹುಡುಗಿಗೋಸ್ಕರ ಕೂಡ ಅವ್ರು ಯಾವುದೇ ಮುಸಲ್ಮಾನ್ ಇರಲಿ, ಯಾವುದೇ ರಿಲಿಜನ್ ಇರಲಿ, ಅದೆಲ್ಲ ಇಲ್ಲಿ ಲೆಕ್ಕಕ್ಕೆ ಬರಲ್ಲ. ಅವ್ರು ನಿಂತ್ಕೊಂಡಿರೋದು ಒಂದು ಹುಡುಗಿ ಪರವಾಗಿ ನಿಂತ್ಕೊಂಡಿದ್ದಾರೆ, ಒಂದು ಹುಡುಗಿಗೋಸ್ಕರ ಅವ್ರು ಅಷ್ಟು ರಿಸ್ಕ್ ಎತ್ಕೊಂಡು ಆ ವಿಡಿಯೋ ಮಾಡಿದ್ದಾರೆ, ಸರಿನಾ. ಮತ್ತು ಯಾವುದೋ ಸ್ವಲ್ಪ ಜನ ನೋಡಿದ್ದೆ ನಾನು. ಏನಪ್ಪ ಅಂತಂದರೆ ದೇವರು ಇದ್ದಿದ್ರೆ ಇನ್ನೂ ಯಾಕೆ ಈ ಸೌಜನ್ಯ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಮೀನ್ಸ್ ನೋಡಿ, ಇಷ್ಟು ವರ್ಷ ಮುಚ್ಚೋಯ್ತು ಅಂದ್ಕೊಂಡಿರೋ ಒಂದು ಕೇಸು ತಿರ್ಗಾ ರೀಓಪನ್ ಆಗಿದೆ ಅಂತ ಹೇಳಿದ್ರೆ, ದೇವ್ರು ಬಂದ್ಬಿಟ್ಟು ಎಲ್ಲಾದ್ರೂ ತಪ್ಪು ನಡೆದ್ರೆ ಸ್ವಲ್ಪ ಲೇಟೇ ಆಗ್ಬೋದು, ಅದಕ್ಕೆ ಶಿಕ್ಷೆ ಅಂತೂ ಅನುಭವಿಸ್ತಾರೆ. ಯಾರೇ ಇರಲಿ, ಯಾವ ಮೂಲದಲ್ಲಿರಲಿ, ಹೆಂಗೆ ಇರಲಿ, ಸರಿ. ನಾವು ಒಂದಕ್ಕಿಂತ ತಪ್ಪು ಮಾಡಿದ್ದಾರೆ ಅಂತಂದರೆ ಶಿಕ್ಷೆ ಅನುಭವಿಸಲೇಬೇಕು. ಇಷ್ಟು ದಿವಸ ನಾವು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿ ಆ ದೇವ್ರ ಹತ್ರ ಬೇಡ್ಕೊಂಡು ಬಂದು, ಯಾರೋ ನಾಲೆಜ್ ಇಲ್ದಿರೋ ಸಮೀರ್ ಬ್ರೋ ಅವ್ರು ಬಂದ್ಬಿಟ್ಟು ಅಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆದ್ರೂ ಇದನ್ನು ಯಾಕೆ ಡೈವರ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಿಲ್ಲ. ಹೆಂಗೆ ಡೈವರ್ಟ್ ಆಯ್ತು ಅಂತ ಹೇಳಿದ್ರೆ, ಒಂದು ಹುಡುಗಿಗೆ ನ್ಯಾಯ ಕೊಡೋಕ್ಕಾಗಿಲ್ಲ, ನಿಮ್ಮ ಊರಲ್ಲಿ ನ್ಯಾಯ ಕೊಡೋಕ್ಕಾಗಿಲ್ಲ, ಇನ್ನು ನಮ್ಗೇನು ಕೊಡ್ತೀಯಾ ನ್ಯಾಯ ಅನ್ನೋ ಥರ ಬಂದ್ಬಿಟ್ಟು ದೇವ್ರನ್ನ ಕೇಳ್ತಾ ಇದ್ದಾರೆ, ರೀಲ್ಸ್ ಹಾಕ್ತವ್ರೆ. ಸೊ ಇದೆಲ್ಲ ಅರ್ಥ ಆಗ್ತಾಯಿಲ್ಲ ನನಗೆ. ನಾವೆಲ್ಲ ಮನುಷ್ಯರು ಎಷ್ಟು ಸ್ವಾರ್ಥಿಗಳು ಅಂತ ಹೇಳಿದ್ರೆ, ಒಂದು ಸಿಚುವೇಶನ್ ತಕ್ಕಂತೆ ಚೇಂಜ್ ಆಗಿ ಹೋಗ್ತಿರಲ್ಲ, ಅದಂತೂ ತುಂಬ ಬೇಜಾರಾಗ್ತೈತೆ ನನಗೆ, ಸರಿನಾ. ಯಾಕಪ್ಪ ಅಂತಂದರೆ ಅವರು ಯಾವ ವಿಡಿಯೋ ಆ ಥರ ಎಲ್ಲ ಇಂಟೆನ್ಷನ್ಸಿಂದ ಅವ್ರು ಮಾಡೇ ಇಲ್ಲ ಗೈಸ್, ಸರಿನಾ. ಅವರು ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡ್ಬಿಟ್ಟು ಯಾರು ವೀಡಿಯೋಸ್ ಮಾಡೋಕ್ಕೆ ಬರಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಒಬ್ರು ವಿಡಿಯೋ ಮಾಡಿರೋ ಕಾರಣ, ಮೇನ್ ಕಾರಣ ಏನು, ಅವ್ರು ಮಾಡಿರೋ ಕಾರಣ ಏನು, ಸರೋಜಿನಿ ಅವ್ರಿಗೆ ಒಂದು ಜಸ್ಟಿಸ್ ಸಿಗಬೇಕು. ಆ ಕೆಲಸ ಅವ್ರು ಮಾಡಿದ್ದಾರೆ, ಅಷ್ಟು ರಿಸ್ಕ್ ಎತ್ಕೊಂಡು ಮಾಡಿದ್ದಾರೆ. ಸೊ ಅವ್ರ ಇಂಟೆನ್ಷನ್ ಏನೇ ಇರಲಿ, ಅವ್ರು ವಿಡಿಯೋ ಮಾಡಿರೋ ಉದ್ದೇಶ ಒಂದು ಹುಡುಗಿಗೋಸ್ಕರ ಜಸ್ಟಿಸ್ ಸಿಗಬೇಕು. ಮತ್ತು ಆ ಕೇಸ್ ಬಗ್ಗೆ ಅಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು 39 ನಿಮಿಷದ ವಿಡಿಯೋ ನೋಡಿ ಗೈಸ್. ಎಲ್ಲಾದರೂ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವಾಗ ಮಾತಾಡೋಣ ಅದ್ರ ಬಗ್ಗೆ. ಅವ್ರು ತಪ್ಪು ಮಾಡಿ ಮಾತಾಡಿಲ್ಲ. ಆದರೆ ನನಗೆ ಆ್ಯಕ್ಚುಲಿ ಸಮೀರ್ ಅವ್ರದ್ದು ವೀಡಿಯೋಸ್ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಅವ್ರು ಎಕ್ಸ್ಪ್ಲೇನ್ ಪ್ರೆಸೆಂಟೇಷನ್ ಮಾಡೋದಂತೂ ಅಷ್ಟು ಸಕ್ಕದಾಗಿ ಮಾಡ್ತಾರೆ. ಮೆಚ್ಚಲೇಬೇಕು ಗೈಸ್ ಅವ್ರಿಗೆ. ಹ್ಯಾಟ್ಸ್ ಆಫ್ ಅಂತೂ ಹೇಳಲೇಬೇಕು. ಆದರೆ ಒಂದು ಸೈಡ್ ಕಾರ್ನರಲ್ಲಿ ನನಗೆ ಅವ್ರಂದರೆ ಸ್ವಲ್ಪ ಇಷ್ಟ ಆಗ್ತಾ ಇದ್ದಿಲ್ಲ. ಯಾಕಪ್ಪ ಅಂತಂದರೆ ಅವ್ರ ವೀಡಿಯೋಸ್ ಎಲ್ಲ ಇಷ್ಟ, ಅವರು ಸ್ವಲ್ಪ ನನಗೆ ಇಷ್ಟ ಹೋಗಿರೋ ಕಾರಣ ಒಂದೇ, ಸೆಂಟ್ರಲ್ಲಿ ಅವ್ರು ಮಾಡೋ ವೀಡಿಯೋಸ್ ಸೆಂಟ್ರಲ್ಲಿ ಅವರು ಬೆಟ್ಟಿಂಗ್ ಆ್ಯಪ್ಸ್ನ ಅನ್ನೋದು ಪ್ರಮೋಟ್ ಮಾಡ್ತಾ ಇದ್ರು. ಮತ್ತು ಅದೆಲ್ಲ ನೋಡಿ, ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡೋದೆಲ್ಲ ಬಂದ್ಬಿಟ್ಟು ಅದು ಅವ್ರಿಗೆ ಬಿಟ್ಟಿರೋದು, ನಾವೇನು ಮಾಡೋಕ್ಕಾಗಲ್ಲ. ಆದರೆ ಸಮೀರ್ ಬ್ರೋ ಅವ್ರಿಗೆ ನಾನು ಬಂದ್ಬಿಟ್ಟು ಹೇಳೋದೇನಪ್ಪ ಅಂತಂದರೆ, ಆ ಬೆಟ್ಟಿಂಗ್ ಆ್ಯಪಿಂದ ಎಷ್ಟೋ ಜನರ ಪ್ರಾಣ ಬಂದ್ಬಿಟ್ಟು ಆ ಲೈಫ್ ಬಂದ್ಬಿಟ್ಟು ರಿಸ್ಕಲ್ಲಿ ಹೋಗ್ಬಿಡ್ಬೋದು. ಯಾಕಂತಂದರೆ ನೀವು ಅವ್ರಿಗೆ ಹೇಳ್ಕೊಡ್ತೀರಾ, ನೀವಂತೂ ಆ ಗೇಮ್ ಮಾಡಲ್ಲ, 100% ನೀವು ಆಡೋದಿಲ್ಲ, ನಿಮ್ಗೆ ಪ್ರಮೋಷನ್ ಕಾಸು ಬಂದ್ಬಿಡುತ್ತೆ. ಆದರೆ ನಿಮ್ಮ ವಿಡಿಯೋ ಎಷ್ಟು ಜನ ನೋಡ್ತಾ ಇರ್ತಾರೆ, ಡೈಲಿ ನಿಮ್ಮ ವಿಡಿಯೋ ಎಷ್ಟು ಜನ ನೋಡ್ತಾರೆ. ಅವರು ಒಬ್ಬೊಬ್ಬರು ನಮ್ಮ ಮೆಂಟಾಲಿಟಿ ಹೆಂಗಿರುತ್ತೆ ಅಂದರೆ, ಕಾಸು ಇಲ್ದಿರೋ ಅವ್ರು ಹೆಂಗಾದ್ರೂ ಕಾಸು ಮಾಡ್ಬೇಕು ಅನ್ಕೊಂತಾರೆ. ಅಂಥವ್ರಿಗೆ ನಿಮ್ಮ ಆ ಪ್ರಮೋಷನ್ ವೀಡಿಯೋಸ್ ನೋಡಿದ್ರೆ ಏನಾಗಬೇಕು ಹೇಳಿ, ನೀವೇ ಹೇಳಿ. ಅವ್ರು ಹೆಂಗಾದ್ರೂ ಕಾಸು ಮಾಡ್ಬೇಕಂತ ಇಲ್ಲಿಂದನೂ ಕಾಸು ಎತ್ಕೊಂಡ್ಬಂದ್ಬಿಟ್ಟು ಅದರಲ್ಲಿ ಇನ್ವೆಸ್ಟ್ ಮಾಡಿ ಅದು ಮಾಡ್ತಾರೆ. ಸೊ ನನಗೇನು ಸಮೀರ್ ಬ್ರೋ ಅವ್ರನ್ನ ಡಿಗ್ರೇಡ್ ಮಾಡೋಕ್ಕೇನು ಮಾತಾಡ್ತಾ ಇಲ್ಲ, ಜಸ್ಟ್ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೆ. ಆದರೆ ಈ ಕೇಸ್ ಬಗ್ಗೆ ಅಂತೂ ಅವರು ಅಷ್ಟು ರಿಸರ್ಚ್ ಮಾಡಿ ಅವ್ರ ಲೈಫ್ ರಿಸ್ಕಲ್ಲಿ ಹಾಕಿ ವಿಡಿಯೋ ಮಾಡಿದ್ಮೇಲೆ
ನಾನು ರಿಯಲ್ ಆಗಿ ಅವ್ರಿಗಂತೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ. ಯಾಕಂತಂದರೆ ಯಾರು ಮಾಡೋಕ್ಕಾಗಲ್ಲ, ಅಷ್ಟು ಗಟ್ಸ್ ಇರಬೇಕು ಆ ವಿಡಿಯೋ ಬಗ್ಗೆ ಕೇಸ್ ಇನ್ವೆಸ್ಟಿಗೇಟ್ ಮಾಡೋಕ್ಕೆ, ಮತ್ತು ಅಷ್ಟು ಡೀಟೇಲ್ಡಾಗಿ ಆ ವಿಡಿಯೋನ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಒಬ್ಬರ ವಿರುದ್ಧ ಒಂದು ದೊಡ್ಡವ್ರ ವಿರುದ್ಧ ಮಾತಾಡೋಕ್ಕೆ ತುಂಬ ಇದೇ ಇರಬೇಕು. ಸೊ ಇದ್ರದ್ದು ಅವರು ಆ್ಯಕ್ಚುಲಿ ಇದ್ರದ್ದು ಬಂದ್ಬಿಟ್ಟು ಇವ್ರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ನಾವು ಕಾಂತಾರ ಫಿಲಮಲ್ಲಿ ಕೂಡ ನೋಡಿರ್ತೀರಿ ಆ ಸೀನ್ ಏನು ಅಂತ ಹೇಳ್ಬಿಟ್ಟು, ಆ ಮೂವಿ ನೋಡಿದ್ರೆ ನಮ್ಗೆ ಅರ್ಥ ಆಗ್ಬೋದು. ಸೊ ಅದೇ ಸೀನ್ ಬಂದ್ಬಿಟ್ಟು ಇಲ್ಲಿ ರಿಪೀಟ್ ಆಗ್ತೈತೆ. ನನಗೆ ಬೇಜಾರಾಗುವಂಥ ಒಂದು ವಿಷಯ ಏನಪ್ಪ ಅಂತಂದರೆ, ದೇವ್ರನ್ನ ಬಂದ್ಬಿಟ್ಟು ಒಂದು ರಾಂಗ್ ಇದರಲ್ಲಿ ನೀವು ಇದು ಮಾಡ್ತಾ ಇದ್ದೀರಾ ಧರ್ಮಸ್ಥಳದ ಬಗ್ಗೆ. ಮತ್ತು ಸಮೀರ್ ಅವ್ರನ್ನ ಬಂದ್ಬಿಟ್ಟು ನೀವು ಏನಕ್ಕೆ ಅದು ಇದು ಅಂತ ಹೇಳ್ಬಿಟ್ಟು ತಿರ್ಗಾ ಇದು ಲೈಕ್ ಮಿಸ್ಲೀಡ್ ಮಾಡ್ತಾ ಇದ್ದೀರಾ, ಸರಿನಾ? ಅವ್ರ ವೀಡಿಯೋಸ್ ಇಟ್ಕೊಂಡು ಎಷ್ಟೋ ಜನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೊಂಡು ರೆವೆನ್ಯೂ ಮಾಡ್ಕೊತಾ ಇದ್ದಾರೆ, ಮಾಡ್ಕೊಳ್ಳಿ, ಇಲ್ಲ ಅಂತಿಲ್ಲ. ಆದರೆ ಒಬ್ರು ಯೂಟ್ಯೂಬರ್ಗೆ ಕಷ್ಟ ಆಗಿದೆ, ಒಬ್ಬನಿಗೆ ಕಷ್ಟ ಆಗ್ತಾಯಿದೆ ಅಂತಂದರೆ ನಾವೆಲ್ಲ ನಿಂತ್ಕೊಳೋದು ನಮ್ಮ ಧರ್ಮ. ಇವತ್ತು ಅವ್ರು ಯಾರಿಗೂ ಆಗಿದೆ, ನೆಕ್ಸ್ಟು ನಿಮ್ಮ ಗಂಟ ಬರಲ್ಲ ಅಂತ ಹೇಳ್ಬಿಟ್ಟು ಏನು ಗ್ಯಾರಂಟಿ? ನಮ್ಮ ಮನೆ ಗಂಟ ಬರಲ್ಲ ಅಂತ ಹೇಳ್ಬಿಟ್ಟು ಏನು ಗ್ಯಾರಂಟಿ? ನಮಗೆ ಗ್ಯಾರಂಟಿ ಆಯಿತಾ? ನಮ್ಮ ಮನೆ ಹೆಣ್ಮಕ್ಳು ರಾಜ್ಯ ಹೋಗಿ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಕಷ್ಟ ಇರುತ್ತೆ ಹೇಳಿ? ಇರಲ್ವಾ? ನೋಡಿ, ಯಾರೇ ಇರಲಿ, ನಾವೇನು ಮನೆಯಲ್ಲಿ ಹಾಕಿ ಕೂಡಕ್ಕಾಗಲ್ಲ. ಅವ್ರಿಗೂ ಸ್ವಾತಂತ್ರ್ಯವಾಗಿ ಆಚೆ ಹೋಗಿ ಬರಬೇಕು. ಹುಡುಗಿರು ಕೂಡ ಅಷ್ಟೇ, ಆ ಮನೆಯಲ್ಲಿ ಇರೋಕ್ಕೆ ಮಾತ್ರ ಅಲ್ಲ, ಅವ್ರಿಗೂ ಒಂದು ಇದಿರುತ್ತೆ, ಆಚೆ ಸುತ್ತಬೇಕು. ಆದರೆ ಇಂಥ ಒಂದು ಕ್ರೂರ ಮೃಗಗಳಿದಾರಲ್ಲ, ಇಂಥವ್ರ ಮಧ್ಯೆ ಅಂತೂ ನಮ್ಮ ಹುಡುಗಿರಂತೂ ಸೇಫ್ ಆಗಿರೋಕ್ಕಂತೂ ಚಾನ್ಸೇ ಇಲ್ಲ ಗೈಸ್ರಿನ. ಇದು ಹಿಂಗಂತ ಹೇಳಿದ್ರೆ ನಮ್ಮ ಸರ್ಕಾರ ಒಬ್ಬರಿಗೆ ಹೆಂಗ್ ಶಿಕ್ಷೆ ಕೊಡ್ಬೇಕಂತ ಹೇಳಿದ್ರೆ ಅದನ್ನ ನೋಡಿ ಇನ್ನೊಬ್ರು ಈ ಥರ ಕೆಲಸ ಮಾಡೋಕ್ಕೆ ಎಷ್ಟು ನಡಗಬೇಕು, ಆ ಥರ ಒಂದು ಶಿಕ್ಷೆ. ಒಂದು ಬೇರೆ ಕಂಟ್ರೀಸಲ್ಲಿ ಮಾಡ್ತಾರೆ ನೋಡಿ, ರೋಡ್ ಸೆಂಟ್ರಲ್ ತಲೆ ಕಟ್ ಮಾಡೋದು, ಅದು ಮಾಡಿದ್ರೆ ಅವಾಗ ಗುರು ಎಲ್ಲ ಚೇಂಜ್ ಆಗೋದು. ಅಂದರೆ ಅವಾಗ ಒಂದು ತಲೆ ಎತ್ತೋದು, ಶೂಟ್ ಮಾಡಿ ಸಾಯಿಸೋಗೋದು, ಏನಪ್ಪ ಅಂತ ಹೇಳಿದ್ರೆ ಹ್ಯೂಮನ್ ರೈಟ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಅವನು ಒಂದು ಪ್ರಾಣ ಹೋಗ್ಬಿಟ್ಟಿದೆ, ಒಬ್ಬನ ತಪ್ಪು ಮಾಡಿದ್ದಾನೆ, ಅವನ್ನ ಜೈಲಲ್ಲಿ ಇಕ್ಕಿ ಅವನ್ನ ಮೇಯಿಸಿ ಊಟ ಹಾಕಿ ಇದೆಲ್ಲ ವೇಸ್ಟ್ ಆಫ್ ಟೈಮ್ అని ಅನ್ಕೊಂತೀನಿ ನಾನು. ತಿರ್ಗಾ ಅವ್ನು ಆಚೆ ಬಿಟ್ರು ತಿರ್ಗಾ ಬೇರೆಯವ್ರು ಬಂದ್ಬಿಟ್ಟು ಸರಿ ಈ ಕೇಸ್ಗೆ ಇದನ್ನ ಮಾಡಿದ್ರೆ ಇಷ್ಟೇ ಶಿಕ್ಷೆ, ನಾನು ಬಂದ್ಬಿಡ್ಬೋದು ಆಚೆ, ಆ ಥರ ಇಂಟೆನ್ಷನ್ ಇರುತ್ತೆ. ಒಬ್ಬರಿಗೆ ಶಿಕ್ಷೆ ಕೊಡಿ. ನನ್ನ ಸೈಡಿಂದ ನಾನು ಕೇಳೋದು ಇಷ್ಟೇ, ನೀವು ನಿಮ್ಮ ಸೈಡಿಂದ ನೀವು ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈ ಥರ ಕೆಲಸಗಳು ಮಾಡೋರಿಗೆಲ್ಲ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೀವು ಕಮೆಂಟ್ ಮಾಡಿ ದಯವಿಟ್ಟು, ಸರಿನಾ? ಸೊ ನನಗೆ ತುಂಬ ನೋವಲ್ಲಿ, ಯಾಕಂತೇಳಿದ್ರೆ ಒಂದು ಜಸ್ಟಿಸ್ ಸಿಗಬೇಕು, 100% ಅವ್ರಿಗೆ ಜಸ್ಟಿಸ್ ಸಿಗ್ಬೇಕಂತ ಹೇಳ್ಬಿಟ್ಟು ನಾನು ದೇವರ ಹತ್ರ ಪ್ರಾರ್ಥನೆ ಪಡ್ತೀನಿ. ಮತ್ತು ಯಾರಿಗೂ ಈ ಥರ ಅಂತೂ ಆಗಲೇಬೇಡ್ದು. ಇಂಥ ನಾವು ಝೂಗಳಲ್ಲಿ ಪ್ರಾಣಿ ಪಕ್ಷಿಗಳನ್ನ ಬಂಧಿಸಿ ಝೂದಲ್ಲಿ ನೋಡ್ತೀರಿ, ಕರೆಕ್ಟ್ ಅಲ್ಲ ಅದು. ಅದನ್ನ ಅವುಗಳು ಝೂ ಅಲ್ಲಿ ಇರಬೇಡ್ದು, ನಮ್ಮ ಮನುಷ್ಯರು ಝೂ ಅಲ್ಲಿ ಇರಬೇಕು. ಈ ಥರ ಕೆಲಸಗಳು ಯಾರು ಮಾಡ್ತಾವ್ರಲ್ಲ, ಈ ಥರ ಅಲ್ಕಾ ಕೆಲಸಗಳು, ಒಬ್ಬರನ್ನ ಹಿಂಸಿಸಿ ಈ ಥರ ಸಾಯಿಸ್ತಾವ್ರಲ್ಲ, ಇವ್ರನ್ನ ಝೂ ಅಲ್ಲಿ ತೋರಿಸ್ಬೇಕು. ಇವ್ನು ಇಂಥ ಅಲ್ಕಾ ಕೆಲಸ ಮಾಡಿದ್ದಾರೆ, ಇವನು ಈ ಥರ ಕ್ರೂರಿ ಮೃಗ ಅಂತ ಹೇಳ್ಬಿಟ್ಟು ಅವಾಗ ತೋರಿಸ್ಬೇಕು. ಪ್ರಾಣಿಗಳು ಕೂಡ ಅಷ್ಟು ಭಯಂಕರವಲ್ಲ, ನಮ್ಮ ಮನುಷ್ಯರೇ ಅಷ್ಟು ಭಯಂಕರವಾಗಿದ್ದಾರೆ. ನಮ್ಮ ಮನುಷ್ಯರು ಅಂತಂದ್ರೆ ನಾವೆಲ್ಲ ಸ್ವಲ್ಪ ಕೀಡ ಪ್ರಾಣಿಗಳು ಇರ್ತವೆ, ಸರಿನಾ? ಈ ಥರ ಕೆಲಸ ಮಾಡೋರೆಲ್ಲ ಇದ್ದಾರೆ. ಸೊ ಅವ್ರ ಬಗ್ಗೆ ಎಲ್ಲ ನಾನು ಹೇಳ್ತಿರೋದು. ಮತ್ತು ಕಾಂಟ್ರವರ್ಸಿ ತುಂಬ ದೊಡ್ಡದು ಆಗ್ತಾನೆ ಐತೆ. ಮತ್ತು ಇದರಲ್ಲಿ ಏನೇನಾಗುತ್ತೆ ಅನ್ನೋದ್ರ ಬಂದ್ಬಿಟ್ಟು ಸಮೀರ್ ಬ್ರದರ್ ಅವ್ರ ಅಪ್ಡೇಟ್ಸ್ ಎಲ್ಲ ನೋಡ್ತಾ ಇದ್ದೀರಿ ನಾವು. ಅವ್ರ ಸ್ಟೋರಿದಲ್ಲೆಲ್ಲ ಅಪ್ಡೇಟ್ ಮಾಡ್ತಾವ್ರೆ. ಅವ್ರೇನು ಸ್ಟೇಷನಲ್ಲೆಲ್ಲ ಏನೂ ಇಲ್ಲ, ಅವ್ರು ಬಂದ್ಬಿಟ್ಟು ಮನೆಯಲ್ಲೇ ಇದ್ದಾರೆ. ಮತ್ತು ಅದಕ್ಕೆ ಏನೇನು ಪ್ರೊಸೀಜರ್ಸ್ ಇದೆ ಅದೆಲ್ಲ ಅವ್ರು ಬಂದ್ಬಿಟ್ಟು ಇದು ಮಾಡ್ತಾವ್ರೆ. ಅವ್ರಿಗೆ ಸಪೋರ್ಟ್ ಅಂತೂ ಎಲ್ಲ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮುಂದೆ ಬರ್ತಾವ್ರೆ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಬಂದ್ಬಿಟ್ಟು ನಾನು ಈ ವಿಡಿಯೋ ಬಗ್ಗೆ ಮಾತಾಡಿರೋದು. ನಾನು ತಪ್ಪು ಮಾತಾಡಿದರೆ ಕ್ಷಮಿಸ್ಬಿಡ್ರಿ. ಯಾಕಂತಂದರೆ ಒಂದು ಧರ್ಮಸ್ಥಳದ ಬಗ್ಗೆ ಇರಲಿ, ಮತ್ತು ಒಂದು ಯಾವುದೇ ಇರೋದ್ರ ಬಗ್ಗೆ ಅವ್ರು ಸಪ್ರೇಟ್ ಕಂಟೆಂಟ್ ಏನೂ ಮಾಡಿಲ್ಲ. ಅವ್ರು ಕೇಳಿರೋದು ಒಂದೇ ಜಸ್ಟಿಸ್ ಅಷ್ಟೇ ಗೈಸ್, ಮುಗ್ದೋಯ್ತು. ಒಂದು ಜಸ್ಟಿಸ್, ಒಂದು ಹುಡುಗಿಗೋಸ್ಕರ ಜಸ್ಟಿಸ್ ವಿಡಿಯೋ ಮಾಡಿರೋ ಕಾರಣ. ಆ ವಿಡಿಯೋ ಮಾಡಿರೋದ್ರಲ್ಲಿ ಹೆಂಗೆ ಏನೇನಾಯಿತು ಅನ್ನೋದು ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಬಿಟ್ಟು, ಅದು ಬಂದ್ಬಿಟ್ಟು ನೀವು ಕಾಂಟ್ರವರ್ಸಿ ಎತ್ಕೊಂಡು ಯಾರೋ ಲೈಕ್ ಯೂಸ್ ಇಲ್ಲ. ಅದು ಅವ್ರು ಮಾಡಿರೋದು ಒಂದು ಒಳ್ಳೇದು ನಾವು ನೋಡಿ, ಅದರಲ್ಲಿ ಏನು ಕೆಟ್ಟಿದ್ದಿಲ್ಲ ಆ್ಯಕ್ಚುಲಿ. ಯಾವನು ರೀಲ್ಸಲ್ಲಿ ಅದು ಇದು ಅಂತ ಹೇಳ್ಬಿಟ್ಟು ಹಾಕ್ಬಿಡ್ತಾರೆ, ದಯವಿಟ್ಟು ನಂಬೇರ್ರಿ. ಏನು ಇಷ್ಟು ದಿವಸ ನೀವು ಹೋಗ್ಬಿಟ್ಟು ಧರ್ಮಸ್ಥಳದಲ್ಲಿ ಪೂಜೆ ಮಾಡ್ತಾ ಇದ್ರಲ್ಲ, ಇಷ್ಟು ದಿವಸ ಎಲ್ಲ ಚೆನ್ನಾಗೇ ಇತ್ತಲ್ಲ, ಯಾರು ಏನೋ ಅಂದ್ಬಿಟ್ರೆ ಅಂತ ಹೇಳ್ಬಿಟ್ಟು ದೇವ್ರನ್ನ ನೀವು ಎದುರಾಕೊಂಡ್ರೆ ಅದು ತಪ್ಪುಗೆ, ಸರಿನಾ? ಯಾಕಂತ ಹೇಳಿದ್ರೆ ದೇವ್ರು ಇದ್ದಾರೆ, ದೇವ್ರ ಅನ್ನೋರೇ ಇದ್ದಿಲ್ಲ ಅಂತ ಹೇಳಿದ್ರೆ ಈ ಕೇಸ್ ರಿಓಪನ್ ಆಗ್ತಾ ಇದ್ದಿಲ್ಲ. ಇದಕ್ಕೆ ಜಸ್ಟಿಸ್ ಅನ್ನೋದು ಬಂದ್ಬಿಟ್ಟು ಹತ್ರನೇ ಐತೆ, ಸಿಕ್ಕುತ್ತೆ, ಎಲ್ಲೂ ಹೋಗಲ್ಲ, ಜಸ್ಟಿಸ್ ಸಿಗುತ್ತೆ. ಎಲ್ಲರೂ ವೆಯ್ಟ್ ಮಾಡೋಣ, ನಾವೆಲ್ಲರೂ ಆ ಜಸ್ಟಿಸ್ ನೋಡ್ತೀರಿ, ಸರಿನಾ? ಸೊ ಅಷ್ಟೇ ಗೈಸ್, ಎಲ್ಲರಿಗೂ ನಾನು ಈ ವಿಡಿಯೋ ಮುಖಾಂತರ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬೇಡ್ರಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.